ಸ್ಕ್ರೀನ್, ವೈಡ್ಲಿ ಸ್ಪ್ರೆಡ್ ಸ್ಕ್ರೀನ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರು ಅದ್ರ ಮೇಲೆ ಕಣ್ಣಿಟ್ಟಿರ್ತಾರೆ. ಸಿನಿಮಾ ನೋಡದೇ ಇದ್ದರೂ ಸಿನಿಮಾದವರ ಬಗ್ಗೆ ಕಣ್ಣಿಟ್ಟಿರ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ನಿಮ್ಮ ಐಬುಗಳು, ನಿಮ್ಮ ತಪ್ಪುಗಳು, ನಿಮ್ಮ ಶಾರ್ಟ್ ಕಮಿಂಗ್ಸ್ಗಳು ಎದ್ದು ಕಾಣಕ್ಕೆ ಶುರುವಾಗ್ತವೆ. ಅರ್ಥ ಆಗ್ತಿದೆಯಲ್ಲ ಸರ್? ಈಗ ಇದೇ ಕ್ಷಣಕ್ಕೆ ನೀವು ಹೊರಗಡೆ ಹೋಗಿ ಒಂದು ವೇಳೆ ನಟಿಸಬೇಕು ಅಂತ ಡಿಸೈಡ್ ಮಾಡಿದ್ರೆ, ಒಂದು ಆಡಿಷನ್ ಕರೆದ್ರೆ, ಬೈ ಡಿಫಾಲ್ಟ್ ಇಫ್ ಇಟ್ಸ್ ಜೆನ್ವಿನ್ 10 ಲಕ್ಷ ಜನರು ಒಂದು ಸಣ್ಣ ರೋಲಿಗೆ ರೆಡಿ ಇದ್ದಾರೆ. ಸರ್ ನೀವೇನು ಕಾಸು ಕೊಡಬೇಡಿ ಸರ್, ಅವಕಾಶ ಕೊಡಿ ಸರ್, ಇಷ್ಟು ಹೇಳೋಕ್ಕೆ. ಯಾಕಂದರೆ ನಾವು ನಡೆಸ್ಕೊ ಬಂದಿರೋದ್ರಿಂದ ನಮಗಿದು ಗೊತ್ತು. ಆ 10 ಲಕ್ಷ ಜನರು ಬಿಟ್ಟು ನಿಮಗೆ ನಾನು ಕೊಡಬೇಕು ಅಂದರೆ ಏನು ಕೊಡಬೇಕು ಅನ್ನೋ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅನುಭವ ಮತ್ತು ಅಧ್ಯಯನ ಅನ್ನೋದು ಎಲ್ಲ ಕ್ಷೇತ್ರದಲ್ಲೂ ತುಂಬ ಮಿಗಿಲಾಗಿರುವಂಥದ್ದು. ನೀವು ಅನುಭವವನ್ನು ಅಧ್ಯಯನ ಮಾಡಲೇಬೇಕು, ಅಧ್ಯಯನವನ್ನು ಅನುಭವಿಸಲೇಬೇಕು. ನೋವಿದ್ದ ಮಾತ್ರಕ್ಕೆ ನೀವೆಲ್ಲರೂ ನಟರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದರೆ ಪ್ರತಿಯೊಬ್ಬ ಭಿಕ್ಷುಕನೂ ಇವತ್ತೊಬ್ಬ ಗ್ರೇಟ್ ನಟನೆ ಆಗ್ತಿದ್ದ. ಬಟ್ ಆ ಅನುಭವವನ್ನು ಅಧ್ಯಯನದ ಹಂತಕ್ಕೆ ತಂದು ಅದನ್ನು ಕ್ರಾಫ್ಟಾಗಿ, ಕಸುಬುಗಾರಿಕೆಗೆ ಒಂದು ಇದಿರುತ್ತೆ, ಬಟ್ಟೆ ಇಳಿಸೋದಿದೆಯಲ್ಲ, ಅದು ತುಂಬ ಮುಖ್ಯ ಆಗ್ತಿರೋದು. ನಾಟಕದಲ್ಲಿ ಏನಾಗುತ್ತೆ, ಬೈ ಡಿಫಾಲ್ಟು ನಿಮ್ಗೆ ಯಾರೂ ಮರ್ಯಾದೆ ಕೊಡಲ್ಲ. ಅರ್ಥ ಆಗ್ತಿಲ್ಲ? ಮರ್ಯಾದೆ ಕೊಡಲ್ಲ ಅಂದರೆ ಏನು? ಈಗ ನಾವು ಸಿನಿಮಾದಲ್ಲಿ ನಂಗಲ್ಲಿ ಕೂತ್ಕೊಳ್ಳೋಕೆ ಚೇರ್ ಕೊಟ್ಟಿಲ್ಲ, ಅವನಿಗೆ ಕೊಟ್ಟರು ಅನ್ನುವಂತಹ ಈ ಸಣ್ಣತನಗಳಿವೆಲ್ಲ, ಇವು ಸ್ವಲ್ಪ ಜಾಸ್ತಿ. ಅದು ಆ ಕ್ಷೇತ್ರದ ಇದೇನೋ ಗೊತ್ತಿಲ್ಲ. ನಾಟಕದಲ್ಲಿ ಬಂದ್ಕೊಂಡು ಯಾಕೋ ನಿಂತಿದೆಯಾ ಕೂತ್ಕೊಳ್ಳೋ ಅಂತ ಹೇಳ್ತಾರೆ. ಎಲ್ಲಿ ಅಂತ ನೋಡಿದ್ರೆ ನೆಲ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಫಸ್ಟು ನಿಮ್ಮ ಅಹಂಕಾರ ಅಲ್ಲಿ ಹೊಡೆಯುತ್ತೆ. ನಾವು ಫಸ್ಟ್ ಕೆಲಸಕ್ಕೆ ಸೇರ್ಕೊಳ್ಬೇಕಾದ್ರೆ ಆರ್ ನಾಗೇಶ್ ಹತ್ರ ಸೇರ್ತಾಯಿದ್ವಿ. 1 ವರ್ಷ ಇನ್ನೇನು ಮಾಡಿಲ್ಲ. ಬೆಳಗ್ಗೆ ಬರಬೇಕಿತ್ತು, ಕಸ ಗುಡಿಸ್ಬೇಕಿತ್ತು, ವೆರಿ ಸಾಫ್ಟಾಗಿ ಐ ಆಮ್ ಯುವರ್ ಫ್ರೆಂಡ್ ಅನ್ನೋದು. ನಮ್ದು ಹಂಗಾಗಿರಲಿಲ್ಲ. ಆರ್ ನಾಗೇಶ್ ವೈರ್ ತೆಗೆದು ಹೊಡಿತಿದ್ರು, ಏನು ಸಿಕ್ತೋ ಬಿಸಾಕ್ತಿದ್ರು. ಅರ್ಥ ಆಗ್ತಿಲ್ಲ? ಕಳ್ಕೊಂಡವ್ರು, ಕೈ ಕಳ್ಕೊಂಡವ್ರು ಅಂದರೆ ನಾಟ್ ಕಟ್ಟಾದಂತೆಲ್ಲ, ಹಿಂಗೆ ಹೊಡಿತು ತಾಕ್ತು ಉಳಿಸ್ಕೊಂಡಿದ್ದು ಅಂತ ಹೇಳ್ಕೊಂಡು. ಇವತ್ತು ಒಬ್ಬರು ದೊಡ್ಡವರು ಇದ್ದಾರೆ, ರೀಸೆಂಟಾಗಿ ಸೀರಿಯಲೆಲ್ಲ ದೊಡ್ಡ ಹೆಸರು ಮಾಡಿದರು. ಆಮೇಲೆ ಅವ್ರ ಪ್ರೊಡ್ಯೂಸರ್ಗವ್ರಿಗೂ ಜಗಳ ಆಗೆಲ್ಲ ಆಯಿತು. ನಾವು ಲಿಟ್ರಲಿ ಅವ್ರನ್ನ ನೋಡಿದ್ವಿ, ಆರ್ ನಾಗೇಶ್ ಹಿಂಗೆ ಕೆಳಗಕ್ಕೆ ಹಿಂಗೆ ತುಳಿದಿರೋದೆಲ್ಲ. ಓಕೆನಾ? ಸರಿ ತಪ್ಪು ಅದೆಲ್ಲ ಸೆಕೆಂಡ್ರಿ. ಬಟ್ ವಾಟ್ ಹ್ಯಾಪನ್ಸ್ ಇಸ್, ಅದರಿಂದ ಆ ಒಂದು ಕ್ಷೇತ್ರದಿಂದ ಹೊರಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿ, ನೀವು ಸುಮಾರು ಕಲಿತೀರ. ಎಲ್ಲಕ್ಕಿಂತ ಹೆಚ್ಚಾಗಿ ನೆಗೋಷಿಯೇಷನ್ ಕಲ್ತು ಬಿಡ್ತೀರ, ಹಠ ಕಲಿತೀರ. ಇಷ್ಟೆಲ್ಲ ಆದಮೇಲೂ ಇಲ್ಲಿ ಯಾಕೆ ಇರಬೇಕು ಅನ್ನೋ ಪ್ರಶ್ನೆ ಬಂದಾಗ, ಹೌದು ಇಲ್ಲಿ ಯಾರೂ ಇರಬೇಡಿ, ನೀವು ಇಲ್ಲಿ ಫ್ರ್ಯಾಕ್ಟ್ಲಿ ಸ್ಪೀಕಿಂಗ್ ಇಲ್ಲಿ ನೀವೆಲ್ಲ ಬಂದಿದ್ದೀರಿ ಅಂತ ಹೇಳಿದರೆ ಕಲಿಯೋಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲರಿಗೂ ಸಿನಿಮಾದಲ್ಲಿ ಆಸಕ್ತಿ ಇದೆ, ಅದಕ್ಕೋಸ್ಕರನೇ ಬಂದಿದ್ದೀರ. ನೀವು ಯಾರಾದರೂ ಮನೇಲಿ ನಾನು ಸಿನಿಮಾಗೆ ಹೋಗ್ತೀನಿ ಅಂತ ಹೇಳಿದ್ರೆ ಯಾರೂ ಆರತಿ ತಟ್ಟೆ ಇಟ್ಟು ಹೋಗಿ ಬಾ ಮಗನೇ ಅಂತ ಹೇಳಲ್ಲ ಅಲ್ವಾ? ಅಲ್ವಾ? ಎಲ್ಲರ ಹಠಕ್ಕೆ, ಎಲ್ಲರ ಆಸೆಗೆ, ಎಲ್ಲರ ತಡೆಗೆ ನಿಮ್ಮ ಹಠವನ್ನು ಎದುರು ಕೊಟ್ಟು ಬಂದಿರ್ತೀರ. ಅರ್ಥ ಆಗ್ತಿದೆಯಲ್ಲ? ಇಷ್ಟೆಲ್ಲ ಆದಮೇಲೂ ನಾನು ಯಾಕೆ ಇಲ್ಲಿರಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ನಾವೇ ಹೇಳ್ತೀವಿ ಮೊದಲು ಹೊರಟೋಗು ಅಂತ. ಅರ್ಥ ಆಗ್ತಿಲ್ಲ? ಫಸ್ಟ್ ಆಫ್ ಆಲ್ ಇದು ಬೆಂಗಳೂರು ಥರ ಆಗಿದೆ, ಓವರ್ ಕ್ರೌಡೆಡ್. ಫಸ್ಟು ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಬರಬೇಡಿ ಜನ ಅಂತ ಹೆಂಗೆ ಹೇಳ್ತೀವೋ, ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಇದ್ದಾರೆ. ಅದ್ರ ಮೇಲೆ ಕಂಡೀಷನ್ಸ್ ಕೂಡ ಹಾಗೇ ಇದೆ, ಲಿವಿಂಗ್ ಕಂಡೀಷನ್ಸ್ ಕೆಟ್ಟದಾಗಿದೆ. ಇದೆಲ್ಲದರ ಮೇಲೆ ಇಲ್ಲಿರೋದು ಇದೆಲ್ಲ. ನಾವು ಈಗಲೂ ಎಲ್ಲರ ನಿಮ್ಮ ಆಸೆಗಳಿಗೆ ಎದುರು, ಯಾಕಂದರೆ 23 ವರ್ಷದಿಂದ ನಾವು ಹಿಂಗೆ ಇದ್ವಿ. ನಾವು ಆವಾಗ ನಮಗೆ ಯಾರ್ಯಾರು ಹೇಳಿದ್ರೆ ಅದನ್ನೇ ನಾನು ನಿಮಗೆ ಹೇಳ್ತೀವಿ, ಸಿನಿಮಾ ಕೆರಿಯರ್ ಅಲ್ಲ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನೀವು ಇಷ್ಟೆಲ್ಲ ಎನರ್ಜಿ ಮತ್ತು ಇದನ್ನು ಇಟ್ಟರೆ ನೀವು ಒಂದು ಹಂತದಿಂದ ನೆಕ್ಸ್ಟ್ ಹಂತಕ್ಕೆ ಹೋಗ್ತಾ ಇರ್ತೀರ. ಅರ್ಥ ಆಗ್ತಿದೆಯಲ್ಲ? ಸಿನಿಮಾ ಗೆಲಾರ್ ಘಾಟಲ್ಲಿ ಒಬ್ಬ ದಶರಥ್ ಮಾಂಜಿ ಅಂತ ವ್ಯಕ್ತಿ ಇದ್ದ, ಕಡು ಬಡವ. ಎಂಥ ಬಡತನ ಅಂದರೆ, ಅಲ್ಲಿ ಒಂದು ಬೆಟ್ಟ ಹತ್ತಿ ಹೋಗಿ ಈ ಕಡೆ ಹೋದರೆ ಅಲ್ಲಿಂದ ನೀರು ತಂದು ಮನೆಗೆ ತರಬೇಕಿತ್ತು ಅಂಥ ಒಂದು ಕ್ಷೇತ್ರದಲ್ಲಿದ್ದಂಥ ವ್ಯಕ್ತಿ. ಅವನ ಹೆಂಡತಿ ಬೆಟ್ಟ ಹತ್ಕೊಂಡು ಹೋಗಿ ವಾಪಸ್ ಬರಬೇಕಾದ್ರೆ ಕಾಲು ಜಾರು ಬಿದ್ದು, ಔಷಧಿ ಇಲ್ಲ, ಡಾಕ್ಟ್ರ್ ಇಲ್ಲ, ಸತ್ತೋದ್ಲು. ಆ ಹಠಕ್ಕೆ ಅವನ ಹತ್ರ ಇದ್ದ ಒಂದು ಕುರಿನ ತಗೊಂಡೋಗಿ ಮಾರ್ದ, ಒಂದು ಸುತ್ತಿಗೆ ತೊಗೊಂಡ, ಒಂದು ಮೊಳೆ ತಗೊಬಂದ. ಅರ್ಥ ಆಗ್ತಿದೆ? 32 ವರ್ಷ ಹೊಡೆದ ಬೆಟ್ಟ ಕಡ್ದು ರಸ್ತೆ ಮಾಡ್ದೆ. ಇದಕ್ಕೆ ಲಾಜಿಕ್ ಇಲ್ಲ. ಸಿನಿಮಾ ಇದು. ಅರ್ಥ ಆಗ್ತಿದಿಲ್ಲ? ಸಿನಿಮಾ ಇದು. ಕತ್ಲಿದೆಯಾ, ನಾನು ನನಗೆ ಬೆಂಕಿ ಹಚ್ಕೊಂಡು ಬೆಳಕು ಮಾಡ್ಕೋತೀನಿ, ಬೇರೆಯವ್ರಿಗೆ ಬೆಳಕಾಗ್ತೀನಿ. ಇದೇ ಸಿನಿಮಾ. ಇದಕ್ಕೆ ಕೆರಿಯರ್ ಅಂದರೆ ಏನು? ಒಂದು ನ್ಯಾಚುರಲ್ ಪ್ರೋಗ್ರೆಷನ್ ಇರಬೇಕಾ? ಒಂದು ಹಂತ, ಒಂದು ಸ್ಕಿಲ್ ಸೆಟ್ ಆದಮೇಲೆ ಮುಂದೆ ಹೋಗ್ತೀರಾ? ಅರ್ಥ ಆಗ್ತಿಲ್ಲ? ಸಿನಿಮಾ ಹಂಗಲ್ಲ. ಮಾಡು. ಸೊ ಉಲ್ಟಾ ಲೆಸನ್ಸ್ ಹೇಳ್ಕೊಡ್ತಾ ಇರತ್ತಲ್ಲ. ಸೊ ಐ ವುಡ್ ಆಲ್ವೇಸ್ ಪ್ರಿಫರ್ ನಿಮ್ಮ ಇದಕ್ಕೆ ಏನದು ನಟನೆ ನಿಮ್ಮದು ಹೆಂಗೆ, ಯಾಕಂದರೆ ನೀವು ಚೆನ್ನಾಗಿದ್ದರೆ ನೀವು ರೋಡೆಲ್ಲೂ ಕಲಿಬೋದು ನಿಮ್ಗೆ ಕಣ್ಣಿದ್ರೆ. ಬಟ್ ಬದುಕಿನ ಪಾಠಗಳಿದೆಯಲ್ಲ, ಅದು ನಿಮಗೆ ಸಂಘ ಜೀವನದಲ್ಲೇ ಸಿಗೋಂಥದ್ದು. ಆ್ಯಂಡ್ ಸಂಘ ಜೀವನ ನಮಗೆ ಕಲಾವಿದರಿಗೆ, ಎಸ್ಪೆಷಲಿ ನಟರಿಗೆ ಮುಖ್ಯವಾಗಿ ಸಿಗೋದು ರಂಗಭೂಮಿಯಲ್ಲಿ. ಓಕೆನಾ? ನೆಕ್ಸ್ಟು ನಿಲ್ಸಪ್ಪ, ಅದೆಲ್ಲಪ್ಪ ಚಪ್ಪಳೆ ತಟ್ಟೋದಿಲ್ಲ. ಫಿಲ್ಮ್ ಮೇಕಿಂಗಲ್ಲಿ ಮೇಕಿಂಗ್ ಪ್ರೋಸೆಸ್ ಇವಾಗ ಸ್ವಲ್ಪ ಅಡ್ವಾನ್ಸ್ ಇರೋದ್ರಿಂದ
ನಮ್ಮ ಕ್ಲಾಸಲ್ಲ, ಬಟ್ ಏನು ಸಿಂಪಲಾಗಿ ಹೇಳ್ಬಿಡ್ತೀನಿ ನಿಮಗೆ. ವಿ ಎಫ್ ಎಕ್ಸ್ ಅನ್ನೋದೇ ಒಂದು 3-4 ವರ್ಷದ ಕೆಲಸ. ಅದಾದಮೇಲೆ ನಿಮ್ಮ ಇದರಂಥದ್ದು ನಿಮಗೆ ಬೇಸಿಕ್ಲಿ ಒಬ್ಬ ಕ್ಯಾಮ್ರಾಮ್ಯಾನ್ ಬಂದು ಏನು ಹೇಳ್ಬೋದು, ಗ್ರೀನ್ ಮ್ಯಾಟ್ ಹಾಕಿ ಮಾರ್ಕ್ ಮಾಡಿ ಇದರಲ್ಲಿ ನೀವು ಏನು ಬರಬೇಕು ಅನ್ನೋದೆಲ್ಲ ಇದು ಮಾಡಿಕೊಂಡು ಹೇಳ್ತಾ ಹೋಗಿ. ನಿಮಗೆ ಕ್ಲಾಸ್ಗಳಿರಲ್ಲ, ನಾನು ಓಪನಾಗಿ ಹೇಳ್ಬಿಡ್ತೀನಿ. ಯಾಕಂದ್ರೆ ಕ್ಲಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಅರ್ಥ ಆಗಲ್ಲ. ಹಾಗೇನಾ? ದೇರ್ ಈಸ್ ದಿಸ್ ಒನ್ ಕ್ವಾಂಟಿನ್ ಟೆರೆಂಟಿನ್ ಏನು ಹೇಳ್ತಾನೆ, ಯುವರ್ ಜಾಬ್ ಈಸ್ ನಾಟ್ ಟು ನೋ ಯುವರ್ ಜಾಬ್ ಇಸ್ ಟು ಹೈರ್ ದಿ ರೈಟ್ ಪರ್ಸನ್. ಅರ್ಥ ಆಗ್ತಿದೆಯಲ್ಲ? ಸೊ ಯುವರ್ ಜಾಬ್ ಇಸ್ ಇಫ್ ನೀವು ವಿ ಎಫ್ ಎಕ್ಸ್ ಎಲ್ಲ ಇಂಟ್ರೆಸ್ಟೆಡ್ ಇದ್ದರೆ ನೀವು ವಿ ಎಫ್ ಎಕ್ಸ್ಗೆ ಹೋಗಬೇಕು. ಅರ್ಥ ಆಗಿದೆ? ಇದು ಸಪ್ರೇಟ್ ಕ್ಲಾಸಸ್. ಇಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದರೆ ನಿಮಗೆ ಡೈರೆಕ್ಷನಲ್ಲಿ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮಗೆ ವಿ ಎಫ್ ಎಕ್ಸ್ ಅಂತ ಕೆಲಸ ತರಿಸ್ಬೇಕಂದ್ರೆ ಅವ್ರಿಗೆ ಏನೇನು ರೆಫರೆನ್ಸ್ ಕೊಡ್ತೀರಾ, ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಬೋದು ನೀವು, ಅದನ್ನು ಕೊಟ್ಕೊಂಡು ಹೋಗೋದು ಒಳ್ಳೆಯದು. ಸೊ ಅದಕ್ಕೆ ನಿಮಗೆ ಈಗ ಶಂಕರ್ ಏನು ಇಂಗ್ಲೀಷ್ ಬರ್ತದೆ ಅಂತ ಹೇಳ್ಕೊಂಡು ಅವನು ಫಾರಿನ್ನಲ್ಲಿ, ಅದಕ್ಕೊಂದು ವಿಷನ್ ಬೇಕಷ್ಟೇ. ಅವ್ನು ಇಂಗ್ಲೀಷ್ ಮಾತಾಡೋದು ನೋಡಿದಿರಲ್ಲ ಡೈರೆಕ್ಟರ್ ಶಂಕರ್, ಯಾಕೆ ಇಂಡಿಯನ್ ಟು ಬಿಟ್ಟಾಕಿ, ಬಟ್ ಹಿಂದಿನ ಸಿನಿಮಾಗಳೆಲ್ಲ ಚೆನ್ನಾಗೇ ಮಾಡಿದ್ರಲ್ಲ. ಆಗೆಲ್ಲ ಫಾರಿನ್ ಇವ್ರುಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕಾದ್ರೆ ಏನು ವಿಷನ್ ಗೊತ್ತಿತ್ತು, ಜಸ್ಟ್ ಅಂದರೆ ಏನು ಇಂಗ್ಲೀಷ್ ಗೊತ್ತಿತ್ತು ಅಥವಾ ಏನು ವಿ ಎಫ್ ಎಕ್ಸ್ ಗೊತ್ತಿತ್ತು, ವಿಷನ್ ನನಗಿದು ಬೇಕು, ಈ ಫಾರ್ಮ್ಯಾಟಲ್ಲಿ ಬೇಕು. ಸೊ ಆಗ ನಿಮ್ಗೆ ಏನು ನೋಡಿ. ಸೊ ಮುಖ್ಯವಾಗಿ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಯಾವ ರೀತಿ ಮಾಡ್ಬೋದು ಕ್ರಾಫ್ಟ್ ವಿಷಯವಾಗಿ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾರೆ. ನನ್ನ ಕ್ಲಾಸ್ ಅದಿರಲ್ಲ, ನನ್ನ ಕ್ಲಾಸ್ ಫಸ್ಟ್ ಬೇಸಿಕ್ ಇರುತ್ತೆ, ಸ್ಕ್ರೀನ್ ಪ್ಲೇ ಕ್ಲಾಸಿಕ್ಸು, ಅಲ್ಲಿ ಉಳಿದದ್ದು ಬೇರೆ ಇರುತ್ತೆ. ಸೊ ಹಂಗಾಗಿ ಎಲ್ಲರೂ ನಾನು ಹೇಳುವಂಥ ಇಫ್ ಯರ್ ಇಂಟ್ರೆಸ್ಟ್ ಇನ್ ವಿ ಎಫ್ ಎಕ್ಸ್ ದೆನ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ವಿ ಎಫ್ ಎಕ್ಸ್. ಅಷ್ಟೇನಾ? ಕೊಡಲೇ? ಇಲ್ಲ, ಮುಖ್ಯವಾಗಿ 2 ಬ್ರ್ಯಾಂಚ್ ತಗೊಳ್ರಪ್ಪ, ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ದು. ಇದರಲ್ಲಿ ಡೈರೆಕ್ಷನ್ ಆದರೆ ನಿಮ್ಗೆ ಫಸ್ಟ್ ಏನು ಬರವಣಿಗೆ, ಆಮೇಲೆ ಏನದು ಆ್ಯಡ್ಗಾದರೆ ಹೇಗೆ, ಇದಕ್ಕಾದರೆ ಹೇಗೆ ಅನ್ನೋದಾಗತ್ತೆ. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ. ಸೊ ಡಬ್ಬಿಂಗ್ಸು ಇವೆಲ್ಲ ಪ್ರಾಕ್ಟಿಕಲ್ ಇವುಗಳು ಹೇಗೆ ಹೋಗ್ತಾ ಇರುತ್ತೆ. ಸೊ ಹೆಚ್ಚೆಚ್ಚು ಇದು ಮಾಡ್ತಿರುತ್ತೆ ಬರ್ಸ್ಕೊಳ್ಳೋ. ಒಂದು ವೇಳೆ ಡೈರೆಕ್ಷನ್ದು ಆ್ಯಕ್ಟಿಂಗ್ ಅಂತ ಹೇಳಿದ್ರೆ ನಿಮ್ಮ ಫಸ್ಟು ಏನದು ಇಲ್ಲಿ ಥಿಯೇಟರ್ ಡೈರೆಕ್ಟರ್ಸ್ಗಳು ಬಂದ್ಕೊಂಡು ನಿಮ್ಮದು ಬಾಡಿಯನ್ನು ಮೋಲ್ಡ್ ಮಾಡೋದನ್ನು ಹೇಳ್ಕೊಡ್ತಾರೆ. ಮುಖ್ಯವಾಗಿ ನಾಟಕನ ಅಥವಾ ನಟನೆಯನ್ನು ನಾವು ಏನು ಹೇಳ್ತೀವಿ, ಅದು ಪ್ರೊಜೆಕ್ಟ್ ಆಗೋದು 4 ಇದರಲ್ಲಿ. ಓಕೆ, ಆಂಗಿಕಂ, ವಾಚಿಕಂ, ಆಹಾರ್ಯಂ, ಸಾತ್ವಿಕಂ. ಆಂಗಿಕ ಅಂದ್ರೇನು ಮೇಡಮ್ ಗೊತ್ತಿರಬೇಕು, ಮಂದಿರಲ್ಲ. ದೇಹದ ಮೂಲಕ ನಟನೆಯನ್ನು ಸ್ಫುರಿಸೋದು ಹೇಗೆ. ವಾಚಿಕ, ಧ್ವನಿಯ ಮೂಲಕ ನಟನೆಯನ್ನು ಸ್ಫುರಿಸೋದು. ಓಕೆ, ಆಹಾರ್ಯ ಅಂದ್ರೇನು, ನಿಮಗೆ ಅಂಟಿಕೊಳ್ಳದೇ ಇದ್ದಂಥ ಏನು ಅಂಟಿಕೊಳ್ಳಿರೋದಂತ ಚರ್ಮ ಮತ್ತು ಇದು ಅಂಟಿಕೊಳ್ಳದೆ ಏನೇ ಆಗಿರ್ಬೋದು, ಚೇರ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಆ ಪಾತ್ರಕ್ಕೆ ಬೇಕಾದಂತಹ ಪ್ಯಾರಾಫರ್ನೇಲಿಯನ್ ಏನು ಹೇಳ್ತೀವಿ, ಅದನ್ನು ನೀವು ಹೆಂಗೆ ಅಕ್ಯುಮುಲೇಟ್ ಮಾಡ್ಕೊಂಡು ಅದನ್ನು ಯಾವ ರೀತಿ ಸ್ಮರಿಸ್ತೀರ ಅನ್ನೋದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪಾತ್ರದ ಸತ್ಯ ಅಂತ ಒಂದಿರುತ್ತೆ, ಅದು ಸಾತ್ವಿಕ. ಸೊ ಇದನ್ನು ನೀವು ಗಳಿಸ್ಲಿಕ್ಕೆ ಹೇಗೆ ಸಾಧ್ಯ. ಸೊ ಒಂದು ನಾಟಕ ಆಗುತ್ತೆ, ಒಂದು ಬಿದ್ದು ನಾಟಕ ಆಗುತ್ತೆ, ಒಂದು ಸಾಂಗ್ ರೆಕಾರ್ಡಿಂಗ್ ಆಗುತ್ತೆ, ಇದೆಲ್ಲ ಹಾಕೊಂಡು ಫೈನಲಿ ಒಂದು ಆ್ಯಕ್ಚುಯಲ್ ಫಿಲ್ಮ್ ಮಾಡಿಸುವ ಇದರಲ್ಲಿ ಇದ್ದೀವಿ. ಸೊ ನೋಡಿ, ನನ್ನ ಪಾತ್ರ ಅಷ್ಟೇ, ಫಸ್ಟ್ ಸ್ಕ್ರೀನ್ ಪ್ಲೇ, ಆಮೇಲೆ ಲಾಸ್ಟಿಗೆ ಬರ್ತೀನಿ, ಒಂದು ವೇಳೆ ಲಾಸ್ಟಿಗೆ ಕರೆಸಿದ್ರೆ ಅಷ್ಟೇನಾ? ಸರಿ, ಆಲ್ ದ ಬೆಸ್ಟ್. ದಾರಿ ತಪ್ಪಿದ ಮಕ್ಕಳಿಗೆ ಒಳ್ಳೆಯದಾಗಲಿ. ಸರಿ.